ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಓ ಬರಬೇಕು ಒಳಿ ಅಂದರು. ಸರ್ ಅದು ಇವತ್ತಿನ ಪ್ರೋಗ್ರಾಮ್ ಎಲ್ಲ ರೆಡಿ ಇದೆ. ನೀವೊಂದ್ಸಲ ನೀನು ಈ ದೊಡ್ಡ ಮನೆ ಎಳಿಯ ಈ ಕೆಲಸ ಎಲ್ಲ ನೀನು ಮಾಡಬಾರ್ದು. ದಯವಿಟ್ಟು ಆ ಥರ ಕರಿಬೇಡಿ ಸರ್, ಪ್ಲೀಸ್. ನಾನು ಈ ಮನೆ ಕೆಲಸಗಾರ ಅಷ್ಟೇ ಸರ್. ಯಜಮಾನ್ರೆ ಕೆಲಸ ಮಾಡೋದು ಅಷ್ಟೇ ನನ್ನ ಕರ್ತವ್ಯ. ಪ್ರೀತಿ ಸಂಬಂಧಗಳ ಮಾತು ಯಾವತ್ತೂ ನನ್ನ ಕೆಲಸಕ್ಕೆ ಅಡ್ಡ ಬರಲ್ಲ. ಮಾತು ಅಳಿಯ ಅಂತ ಕರಿಬೇಡಿ ಪ್ಲೀಸ್. ಸುಬು, ಅಳಿಯ ಅಂತ ಕರಿಬಾರ್ದ? ಮತ್ ಮೊದಲೇ ಹೇಳ್ಬೇಕು ತಾನೆ ಅಳಿಯ ಅಂತ ಕರಿಬಾರ್ದು ಅಂತ. ಇಂಥ ಮಹತ್ ಕಾರ್ಯ ಮಾಡಿರೋ ನಿನ್ನ ಅಳಿಯ ಅಂತ ಕರೀದೆ ಇನ್ನೇ ಅಂತ ಕರಿಬೇಕು. ಸರ್ ನೀವು ಏನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಲಿಲ್ವಂತಣ್ಣ? ಇಷ್ಟು ದಿನ ಇವ್ರುಗಳು ಮಾಡಿದ್ ನಮ್ಗೆ ಅರ್ಥ ಆಗಿಲ್ಲ. ಈಗ ನಾವು ಹೇಳ್ತಿರೋದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಅದೇನು ಹೇಳ್ಬೇಕಂತ ನೀನೇ ಹೇಳು. ನೀನು ನಾನು ಅಳಿಯದ ಅಲ್ಲ, ನೀನು ನನ್ನ ಅಳಿಯ ಅಲ್ಲ. ಯಜಮಾನ್ರೆ ನೀವು ಏನು ಹೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಅರ್ಥ ಆಗದೆ ಇರೋದು ನನಗೆ, ಅರ್ಥ ಮಾಡಿಸ್ಬೇಕಾಗಿರೋನು ನೀನು. ನಾವು ಅಂದ್ಕೊಂಡಿರೋದೆಲ್ಲ ಸುಳ್ಳು. ನನ್ನ ಸುತ್ತ ಒಂದು ಸುಳ್ಳಿನ ಪ್ರಪಂಚನೇ ಸೃಷ್ಟಿಯಾಗಿದೆ. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ನನಗೆ ನಿಜವಾಗ್ಲೂ ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಏನು ಹೇಳ್ತಿದ್ದೀರಾ? ಹೇಳ್ಬೇಕಾಗಿರೋದು ನೀನು ಸುಬ್ಬು. ಸಾವಿತ್ರಿ, ಸಾವಿತ್ರಿ. ಯಜಮಾನ್ರೆ, ಅತ್ತೆ ಅವ್ರನ್ನ ವಂದನಾನ ಕರ್ಕೊಂಡು ಬಾ. ಅಕ್ಕ, ಅಕ್ಕ, ಬಾವಾ ಏನಾಯ್ತು? ಕರೆದ್ರಂತೆ? ನಾವು ಅನ್ಕೊಂಡಿದ್ದು ಏನು ಆಗಿಲ್ಲಮ್ಮ, ಎಲ್ಲ ಬರೀ ಸುಳ್ಳು. ಅಂದರೆ ಯಜಮಾನ್ರಿಗೆ ಎಲ್ಲ ವಿಷಯನೂ ಗೊತ್ತಾಗೋಗಿದೆಯಾ? ನನಗೂ ಶ್ರಾವಣಿ ಮೇಡಮ್ಗೂ ಮದುವೆ ಆಗಿಲ್ಲ ಅನ್ನೋ ವಿಷಯ ಯಜಮಾನ್ರಿಗೆ ಹೇಗೆ ಗೊತ್ತಾಯ್ತು? ಇಷ್ಟು ದಿನ ಹೇಳಬೇಕು ಅಂದ್ಕೊಂಡಿರೋ ಸತ್ಯ ಯಜಮಾನ್ರಿಗೆ ಮುಂಚೆನೇ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಪಾಪ ಶ್ರಾವಣಿ ಮೇಡಮು ಯಜಮಾನ್ರಿಗೆ ಹೇಳ್ಬೇಡ ಅಂತಿದ್ರು. ಆದರೆ ಈಗ ಅವ್ರಿಗೆ ಗೊತ್ತಾಗಿದೆ ಅಂದಮೇಲೆ ಮುಂದೆ ಏನಾಗುತ್ತೋ ಏನೋ. ಛೇ, ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬೋದಾ? ಯಜಮಾನ್ರು ಅವ್ರ ಮೇಲೆ ಕೋಪ ಮಾಡ್ಕೋಬೋದಾ? ಏನಾಯ್ತು ವೀರು? ಅತ್ತೆಯವ್ರೆ, ನಿಮ್ಗೊಂದು ಸತ್ಯ ಗೊತ್ತಾಗಬೇಕು. ನಾವು ನಮ್ಮ ಮಕ್ಕಳು ಆಡೋದನ್ನ ನಂಬ್ಕೊಂಡು ಏನೇನೋ ನಿರ್ಧಾರಗಳು ತಗೊಂಡ್ಬಿಡ್ತೀವಿ. ಆದರೆ ಮಕ್ಕಳ ಜೀವನನೇ ಹುಡುಗಾಟಿಕೆ ಆಗಿರುತ್ತೆ. ಹುಡುಗಾಟನ? ಜೀವನದ ಜೊತೆ ಹುಡುಗಾಟನ? ಯಾರು ವೀರು? ಬರೀ ಜೀವನದ ಜೊತೆ ಹುಡುಗಾಟ ಅಲ್ಲಕ್ಕ, ಭಾವನೆಗಳ ಜೊತೆನೂ ಹುಡುಗಾಟ ಆಡಿದ್ದಾರೆ. ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತೀಯ ವೀರು? ಅಲ್ಲ, ಮದುವೆಗೆ ಇನ್ನೊಂದಿನ ಇದೆ ಅಷ್ಟೇ, ತುಂಬಾ ಕೆಲ್ಸಗಳಿವೆ. ಏನೇ ಮಾತಾಡೋದಿದ್ರು ಮದುವೆ ಆದ್ಮೇಲೆ ಮಾತಾಡ್ಬೋದಲ್ವಾ? ಅದರ ಅವಶ್ಯಕತೆ ಈಗಿಲ್ಲ ಅತ್ತೆಯವ್ರೆ. ಏನು ಅವಶ್ಯಕತೆ ಇಲ್ಲ ಅಂದ್ರೆ ಏನರ್ಥ? ನಾಳೆ ಮದುವೆ ನಡೆಯಲ್ಲ. ವೀರು, ಏನ್ ಹೇಳ್ತಿದೀಯ ನೀನು? ಈ ಪ್ರಶ್ನೆ ನನಗಲ್ಲ, ನಿನಗೆ. ಈಗಲಾದರೂ ಸತ್ಯ ಹೇಳ್ಬಿಡು, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಿನಗೆ ನನ್ನ ಮೇಲೆ, ಈ ಮನೆ ಮೇಲೆ ಸ್ವಲ್ಪನಾದರೂ ಗೌರವ ಇದ್ರೆ ನಿಜ ಹೇಳು. ಶ್ರಾವಣಿ ಅಮ್ಮ, ಏನೂ ಆಗಿಲ್ಲ. ನೀವು ಸರಿಯಾಗಿ ನಿದ್ದೆ ಮಾಡಿರಲ್ಲ, ಏನೇನೋ ಯೋಚನೆ ಮಾಡ್ತಿರ್ತೀರಲ್ಲ, ಅದಕ್ಕೆ ಕಣ್ಣಾದ್ರಿದೆ ಅಷ್ಟೇ. ಅಲ್ಲ ಅತ್ತೆ, ಈ ಥರ ಕಣ್ಣಾದ್ರಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಅದು ಅಲ್ಲದೆ ಇವ್ರಿಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅತ್ತೆ. ಅವನು ಮಾತಾಡೋ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ ಶ್ರಾವಣಿಯಮ್ಮ. ಯಾರು ಏನು ಬೇಕಾದ್ರೂ ಹೇಳಿ, ನೀವು ಧೈರ್ಯವಾಗಿರಿ. ವಿಶಾಲು ಯಜಮಾನ್ರು ಫೋನ್ ಮಾಡಿದ್ದಾರೆ,
ಎಲ್ಲರ ಹತ್ರ ಮಾತಾಡ್ಬೇಕಂತೆ. ಧನು ಧನು ಯಜಮಾನ್ರೆ, ಹೇಳಿ ಯಜಮಾನ್ರೆ. ಪದ್ಮನಾಭ ಅವರೇ, ಮನೇಲಿ ಎಲ್ಲರೂ ಇದ್ದೀರಾ ತಾನೆ? ಎಲ್ಲರೂ ಇದ್ದಾರೆ ಯಜಮಾನ್ರೆ. ರಾವಣಿಯಮ್ಮವರು ಇದ್ದಾರೆ. ಏನ್ ವಿಷಯ? ವಿಷಯ ನಾನು ಹೇಳಲ್ಲ, ನಿಮ್ಮ ಮಗ ಸುಬ್ಬು ಹೇಳ್ತಾನೆ. ಸತ್ಯ ಮಾತಾಡೋ ಸುಬ್ಬು. ಓ, ಏನು ಮಾಡಲಿ ಈಗ? ಒಂದು ಕಡೆ ನನ್ನ ದೇವರು ಮಾತಾಡು ಅಂತಿದ್ದಾರೆ, ಇನ್ನೊಂದು ಕಡೆ ಶ್ರಾವಣಿ ಮೇಡಮ್ ಸತ್ಯ ಹೇಳ್ಬೇಡ ಅಂತ ಮಾತು ತಗೊಂಡಿದ್ದಾರೆ. ಏನು ಮಾಡಲಿ? ಇಲ್ಲ, ನನಗೆ ಮಾತಾಡಲೇಬೇಕು, ಇಲ್ಲಾಂದರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಸುಬ್ಬು ಹೇಳು, ಎಲ್ಲರೂ ಕಾಯ್ತಾ ಇದ್ದಾರೆ. ಸತ್ಯ ಹೇಳ್ಬಿಡ್ತೀನಿ, ಉಳಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಯಜಮಾನ್ರೆ, ನಾನು ಶ್ರಾವಣಿ ಮೇಡಮು ಮದುವೆನೇ ಆಗಿಲ್ಲ. ಶ್ರಾವಣಿ ಮೇಡಮ್ ಕುತ್ತಿಗೆಲಿರೋ ತಾಳಿ ನಾನು ಕಟ್ಟಿರೋದಲ್ಲ ಯಜಮಾನ್ರೆ. ಶ್ರಾವಣಿ ಮೇಡಮ್ ಕುತ್ತಿಗೆಲಿರೋ ತಾಳಿ ಅವರೇ ಕಟ್ಕೊಂಡಿರೋದು. ಅಯ್ಯೋ, ನನ್ನ ಮಗನ್ಗೆ ಏನಾಯ್ತು? ಈ ವಿಷಯನ ಯಾಕೆ ಯಜಮಾನ್ರ ಹತ್ರ ಹೇಳ್ಬಿಟ್ಟ? ಕೊನೆಗೂ ಸತ್ಯ ಹೇಳ್ಬಿಟ್ಟೆ ಸುಬ್ಬು. ನನ್ನ ಪ್ರೀತಿಗೆ, ನನ್ನ ಜೀವನಕ್ಕೆ ಅಂತ್ಯ ಹಾಡ್ಬಿಟ್ಯ. ನನಗೆ ನೀನಿನ್ನು ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ಸುಬ್ಬು. ಕಡೆಗೂ ನಿನ್ನ ಹಠನ ನೀನು ಸಾಧಿಸ್ಬಿಟ್ಟಿಲ್ಲ. ಅಪ್ಪ ನನ್ನ ಮೊದಲೇ ಮಗಳಲ್ಲ ಅಂದಿದ್ದಾರೆ. ಈಗ ಈ ವಿಷಯ ಗೊತ್ತಾದ್ಮೇಲೆ ನಾನು ಸತ್ರು ನನ್ನ ಮುಖ ನೋಡಲ್ಲ. ಮುಗೀತು, ಎಲ್ಲ ಮುಗೀತು. ಪದ್ಮನಾಭ ಅವರೇ, ಈಗ ವಿಷಯ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಮನೆಗೆ ನೇರವಾಗಿ ಬರೋಕ್ಕಾಗಲಿಲ್ಲ. ಫೋನ್ ಮಾಡ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಕು. ಮದುವೆನೇ ಆಗದೆ ಶ್ರಾವಣಿ ನಿಮ್ಮನೇಲಿರೋದು ತಪ್ಪಾಗುತ್ತೆ. ಅದು ನಮ್ಮ ಸಂಪ್ರದಾಯ ಅಲ್ಲ.